ವೆಂಕಟೇಶ್ವರ ಸ್ವಾಮಿಯನ್ನು ಗೋವಿಂದ ಅಂತ ಯಾಕೆ ಕರೀತಾರೆ? ಒಂದು ಸಲ ವೆಂಕಟೇಶ್ವರ ಸ್ವಾಮಿ ಅಗಸ್ತ್ಯ ಮಹಾಮುನಿಗಳ ಆಶ್ರಮಕ್ಕೆ ಹೋಗಿ, ನನ್ನ ಹೆಸರು ಶ್ರೀನಿವಾಸ ಅಂತ, ನಿಮ್ಮ ಆಶ್ರಮದಲ್ಲಿ ತುಂಬಾ ಗೋವುಗಳಿದೆ, ನನಗೊಂದು ಗೋವನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಅಗಸ್ತ್ಯ ಮಹಾಮುನಿಗಳು, ಸ್ವಾಮಿ, ಗೋವನ್ನು ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಆದರೆ ವೇದಗಳ ಪ್ರಕಾರ ಧರ್ಮಪತ್ನಿ ಇಲ್ಲದೆ ಗೋವನ್ನು ನಾವು ದಾನವಾಗಿ ಕೊಡೋ ಹಾಗಿಲ್ಲ, ಧರ್ಮಪತ್ನಿ ಜೊತೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿಂದ ವೆಂಕಟೇಶ್ವರ ಸ್ವಾಮಿ ಹೊರಟು ಹೋಗಿ ಮತ್ತೊಮ್ಮೆ ಧರ್ಮಪತ್ನಿಯನ್ನು ಕರ್ಕೊಂಡು ಅದೇ ಆಶ್ರಮಕ್ಕೆ ಬರ್ತಾರೆ. ಆಗ ಅಗಸ್ತ್ಯ ಮಹಾಮುನಿಗಳು ಅಲ್ಲಿ ಇರೋದಿಲ್ಲ, ಅವರು ಶಿಷ್ಯರು ಇರ್ತಾರೆ. ಅಗಸ್ತ್ಯ ಮಹಾಮುನಿಗಳು ನನಗೆ ಗೋವನ್ನು ಕೊಡೋದಾಗಿ ಮಾತು ಕೊಟ್ಟಿದ್ರು, ನಾನು ನನ್ನ ಧರ್ಮಪತ್ನಿಯೊಡನೆ ಬಂದಿದ್ದೀನಿ, ಗೋವನ್ನು ಕೊಡಿ ಅಂತ ಕೇಳ್ತಾರೆ. ಇಲ್ಲ, ನಮ್ಮ ಸ್ವಾಮಿಗಳು ಬರದೆ ನಾವು ಗೋವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಕೋಪಗೊಂಡ ಶ್ರೀನಿವಾಸನು ಬೆಟ್ಟದ ಕಡೆ ವೇಗವಾಗಿ ಹೊರಡ್ತಾನೆ. ವಿಷಯವನ್ನು ತಿಳ್ಕೊಂಡ ಅಗಸ್ತ್ಯ ಮಹಾಮುನಿ ಗೋವನ್ನು ತಗೊಂಡು ಶ್ರೀನಿವಾಸನ ಹಿಂದೆ ಗೋ ಇಂದ ಅಂದರೆ ಗೋವನ್ನು ತಗೋ, ಇಂದ ಅಂದರೆ ತೆಲುಗಿನಲ್ಲಿ ತಗೋ ಅಂತ, ಗೋ ಹೇಳ್ಕೊಂಡು ಅವರ ಹಿಂದೆ ಬರ್ತಾರೆ. ಆಗಿನಿಂದ ಅವರ ಹೆಸರು ಗೋವಿಂದ ಅಂತ ಹೇಳ್ತಾರೆ. ಗೋವಿಂದ ಅಂದರೆ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ.